ಸಮಯದಲ್ಲಿ ನಗದು ಹಾಗೂ ಬಂಗಾರ ಕಳ್ಳತನವಾದ ಘಟನೆ ಮುದಗಲ್ ಪಟ್ಟಣ ಸಮೀಪದ ಹೂನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ರಾಮತ್ನಾಳ ಗ್ರಾಮದಲ್ಲಿ ಸೋಮವಾರ ಜರುಗಿದೆ. ರಾಮತ್ನಾಳ ಗ್ರಾಮದ ಶಂಕರಗೌಡ ವಿರುಪಣ್ಣ ಇಟಗಿ ಎನ್ನುವ ಮನೆಯಲ್ಲಿ ಸೋಮವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ 2 ಆಲಮಾರ ಬೀಗ ಹೊಡೆದು 4 ಉಂಗುರ ಜಂಟಿ ಸರ ಸೇರಿ ಒಟ್ಟು 7 ತೊಲೆ ಬಂಗಾರ 1,20,000 ನಗದು ಕಳ್ಳತನ ಮಾಡಿದ್ದಾರೆ ಎಂದು ಗ್ರಾಮಸ್ಥ ರಮೇಶ್ ಇಟಗಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಮುದಗಲ್ ಆರಕ್ಷಕ ಠಾಣೆಯ ಪಿಎಸ್ಐ ವೆಂಕಟೇಶ್ ಮಾಡಗೇರಿ ಸಿಬ್ಬಂದಿಗಳು ಆದ ಅಮರಗುಂಡಪ್ಪ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ನಮ್ಮ ಹೆಸರು ಶಂಕರಗೌಡ ವಿರುಪಣ್ಣ ಇಟಗಿ, ರಾಮತ್ನಾಳ, ಹೂನೂರು ಗ್ರಾಮ ಪಂಚಾಯಿತಿ, ಮುದಗಲ್ ಹೋಬಳಿ, ಲಿಂಗಸೂರು ತಾಲೂಕು, ರಾಯಚೂರು ಜಿಲ್ಲೆ. ನಮ್ಮ ಊರಿನಲ್ಲಿ 23ನೇ ತಾರೀಕು ಸೋಮವಾರ ದಿವಸ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೆ ಟೈಮಿನಲ್ಲಿ ನಮ್ಮ ಮನೆಯನ್ನು ಕಳ್ಳರು ಹೊಡೆದಿರುತ್ತಾರೆ. ಹೊಡೆದು ನಮ್ಮ ಮನೆಯಲ್ಲಿದ್ದಂಥ ತಿಜೋರಿಯಲ್ಲಿ 2 ತಿಜೋರಿಯಲ್ಲಿ 7 ತೊಲೆ ಬಂಗಾರ 1,20,000 ರೂಪಾಯಿ ನಗದು ಹಣವನ್ನು ತೆಗೆದುಕೊಂಡು ಹೋಗಿರ್ತಾರೆ. ಇದೇ ರೀತಿ ನಮ್ಮ ಗ್ರಾಮದಲ್ಲಿ 2 ತಿಂಗಳ ಹಿಂದಗಡೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಮಾಡಿರ್ತಾರೆ ಅದೇ ರೀತಿಯನ್ನು ಅಲ್ಲೇ ಮಾಡಿಬಿಟ್ಟು ಪರಾರಿಯಾಗಿರ್ತಾರೆ. ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟು FIR ಮಾಡಿದ್ರು ಅವರು 2 ತಿಂಗಳಾದರೂ ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿಲ್ಲ. ಆದ ಕಾರಣ ಅವರು ಮತ್ತೆ ನಮ್ಮ ಮನೆಯನ್ನು ಇದೇ ರೀತಿ ಮಾಡಿರ್ತಾರೆ. ಆದ ಕಾರಣ ತಮ್ಮ ಮಾಧ್ಯಮ ಇದರಿಂದ ನಮಗೆ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ಕೇಳಿಕೊಳ್ತೇನೆ.